ಹೊನ್ನಾವರ ತಾಲೂಕಿನ ಮಾಗೋಡಿನ ವಿದ್ಯಾರ್ಥಿನಿ ಗುಲ್ನಾರಾ ಬಶೀರ್ ಸಾಬ್ ಕರ್ನಾಟಕ ವಿಶ್ವವಿದ್ಯಾಲಯದ ಎಂಎಡ್ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಪಡೆದು 4 ಚಿನ್ನದ ಪದಕಗಳನ್ನು ಪಡೆದು ಸಾಧನೆ ಮಾಡುವ ಮೂಲಕ ತಾಲೂಕಿಗೆ ಹಾಗೂ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಗಾಂಧಿ ಭವನದಲ್ಲಿ ಮಂಗಳವಾರ ನಡೆದ 74ನೇ ಘಟಿಕೋತ್ಸವದಲ್ಲಿ 4 ಸ್ವರ್ಣ ಪದಕಗಳನ್ನು ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಅವರಿಂದ ಸ್ವೀಕರಿಸಿದರು. ಗುಲ್ನಾರ್ ಬಶೀರ್ ಸಾಬ್ ದಟ್ಟ ಅರಣ್ಯ ಪ್ರದೇಶವಾದ ರಸ್ತೆ ಮತ್ತು ವಾಹನ ಸೌಕರ್ಯ ಸರಿಯಾಗಿ ಇಲ್ಲದ ಮಾಗೋಡು ಗ್ರಾಮದವರಾಗಿದ್ದಾರೆ. ಈ ಹಿಂದೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಬಿಎಡ್ ತರಗತಿಯಲ್ಲಿಯೂ ವಿಶ್ವವಿದ್ಯಾಲಯಕ್ಕೆ 1ನೇ ರ್ಯಾಂಕ್ ಗಳಿಸಿದ್ದರು. ಅದೇ ರೀತಿ ಎಂಎಡ್ ಪರೀಕ್ಷೆಯಲ್ಲಿಯೂ ಮೊದಲ ಸ್ಥಾನ ಪಡೆದು 4 ಚಿನ್ನದ ಪದಕಗಳನ್ನು ಪಡೆದುಕೊಂಡಿದ್ದಾರೆ. ಪಾರ್ವತಿಬಾಯಿ ಮಹಾರುದ್ರಪ್ಪ ಸಕರೆ, ಡಾಕ್ಟರ್ ಎಂ ಕಾಜಿಫಿರ್, ಡಾಕ್ಟರ್ ಜಿಎಂ ಪಟೇತ್, ಡಾಕ್ಟರ್ ಶಶಿಕಲಾ ಸುರೇಂದ್ರ ದೇಶಪಾಂಡೆ ಹೆಸರಿನಲ್ಲಿರುವ 4 ಸ್ವರ್ಣ ಪದಕಗಳನ್ನು ಗುಲ್ನಾರಾ ಬಶೀರ್ ಸಾಬ್ ಪಡೆದುಕೊಂಡಿದ್ದಾರೆ. ಮಾಗೋಡಿನ ಬಶೀರ್ ಜಮಾಲ್ ಸಾಬ್ ಹಾಗೂ ರಜಿಯಾ ಸಾಬ್ ದಂಪತಿಗಳ 2ನೇ ಪುತ್ರಿಯಾಗಿದ್ದು, ಪ್ರಾಥಮಿಕ ಶಿಕ್ಷಣವನ್ನ ಶಿರಕೂರು ಸರ್ಕಾರಿ ಶಾಲೆಯಲ್ಲಿ, ಪ್ರೌಢ ಶಿಕ್ಷಣವನ್ನ ಮಾಗೋಡಿನ ಶಾರದಾಂಬಾ ಪ್ರೌಢಶಾಲೆಯಲ್ಲಿ, ಪದವಿ ಪೂರ್ವ ಶಿಕ್ಷಣವನ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಳ್ಳಂಕಿಯಲ್ಲಿ, ಪದವಿ ಶಿಕ್ಷಣವನ್ನ ಹೊನ್ನಾವರದ ಮೋಹನ್ ಶೆಟ್ಟಿ ಮೆಮೋರಿಯಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪೂರೈಸಿದ್ದಾರೆ. ಈ ಮೂಲಕ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಬಿಎ, ಎಂಎ, ಬಿಎಡ್, ಎಂಎಡ್ ಒಟ್ಟು 4 ಪದವಿಯನ್ನ ಪಡೆದಂತಾಗಿದೆ. ಗುಲ್ನಾರಾ ಬಶೀರ್ ಸಾಬ್ ಅವರ ಸಾಧನೆಗೆ ಕುದುರ್ಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹಮ್ಮದ್ ಫೈಜಲ್ ಭಾವಾಪಕ್ಕಿ ಸೇರಿದಂತೆ ತಾಲೂಕಿನ ಹಾಗೂ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿ ಅಭಿನಂದನೆ ಸಲ್ಲಿಸಿದ್ದಾರೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.